Students, next we have properties of matter and their measurements. So ನೀವು ಏನು ಮಾಡಬೇಕಂತಂದ್ರೆ ಎಲ್ಲಾನು ಒಂದು ಕೀ ಪಾಯಿಂಟ್ಸ್ ತರ ಒಂದು ನೋಟ್ಬುಕ್ ಅಲ್ಲಿ ಬರೀಬೇಕು. ಸೊ ಆಫ್ಟರ್ ಕಂಪ್ಲೀಷನ್ ಆಫ್ ದಿಸ್ ಚಾಪ್ಟರ್ ಐ ವಿಲ್ ಸೆಂಡ್ ಯು ದ ನೋಟ್ಸ್. ಓಕೆನಾ? ಸೊ ಕ್ಲಾಸಲ್ಲಿ ಹೇಗೆ ರೆಗ್ಯುಲರ್ ಕ್ಲಾಸಲ್ಲಿ ಹೇಗೆ ರನ್ನಿಂಗ್ ನೋಟ್ಸ್ ತರ ಬರೀತೀರಾ, ಸೊ ಅದೇ ರೀತಿ ನಾನು ಏನು ಟೀಚ್ ಮಾಡ್ತೀನಿ ಅದನ್ನ ಕೀ ಪಾಯಿಂಟ್ಸ್ ತರ ಅಥವಾ ನಿಮಗೇನು ಅರ್ಥ ಆಗಿದೆ ಆ ಕಾನ್ಸೆಪ್ಟ್ಸ್ಗಳನ್ನ ನೀಟಾಗಿ ಬರ್ಕೊಳ್ಳಿ. ಸೊ ದಟ್ ಫೈನಲಿ ನಿಮಗೆ ನಾನು ನೋಟ್ಸ್ PDF ಫಾರ್ಮಲ್ಲಿ ಸೆಂಡ್ ಮಾಡ್ತೀನಿ, ಆಗ ಓದ್ಕೋಬಹುದು. ಓಕೆನಾ? So coming to next topic, that is properties of matter and their measurement. In the last we discussed the classification of matter, right? Physical and chemical classification. Now we are going to discuss about the properties. So properties we have broadly classified into two types, that is physical properties and chemical properties. Okay now, so physical properties, the name only suggests we are going to study or we are going to see the physical nature. Okay now, so physical properties are the properties which can be measured or observed without changing identity or composition. Okay, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಮ್ಯಾಟರ್ ಇದೆ ಅದನ್ನ ನಾವು ಫಿಸಿಕಲ್ ಪ್ರಾಪರ್ಟೀಸ್ ಸ್ಟಡಿ ಮಾಡಬೇಕು ಅಂತಂದರೆ ವಿ ಆರ್ ಗೋಯಿಂಗ್ ಟು ಮೆಷರ್ ವಿತೌಟ್ ಚೇಂಜಿಂಗ್ ಇಟ್ಸ್ ಐಡೆಂಟಿಟಿ ಆ್ಯಂಡ್ ಕಾಂಪೋಸಿಷನ್. ಜಸ್ಟ್ ಆ ಒಂದು ಮ್ಯಾಟರ್ನ ನಾವು ನೋಡ್ತಿದ್ದಂಗೆ ಐಡೆಂಟಿಫೈ ಮಾಡ್ಬೋದು ಅದರದ್ದು ಏನು ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಹೇಳಿ. ಸೊ ಬೆಸ್ಟ್ ಎಕ್ಸಾಂಪಲ್ ಅಂತ ಬಂದರೆ ಯು ಹ್ಯಾವ್ ಕಲರ್, ಓಡರ್, ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಆಬ್ಜೆಕ್ಟ್ ತಗೋತೀರಾ, ಅದು ಕಲರ್ ಏನು ಅಂತ ಜಸ್ಟ್ ನೀವು ನೋಡೇನೆ ಹೇಳ್ಬೋದು, ನಾನು ಅಲ್ಲಿ ಏನು ಅದ್ರದ್ದು ಕಾಂಪೋಸಿಷನ್ ಏನು ಚೇಂಜ್ ಮಾಡಲ್ಲ. ಸೊ ದಟ್ ಈಸ್ ಸೆಡ್ ಟು ಬಿ ಫಿಸಿಕಲ್ ಪ್ರಾಪರ್ಟಿ. ಈವನ್ ವಿ ಕ್ಯಾನ್ ಸಿ ದ ಓಡರ್ ಆಲ್ಸೋ, ಜಸ್ಟ್ ನಾವು ಸ್ಮೆಲ್ ಮಾಡೋದ್ರಿಂದ ಅದು ಓಡರ್ನ ನಾವು ಫೈಂಡ್ ಔಟ್ ಮಾಡ್ಬೋದು. ಆ್ಯಂಡ್ ಈವನ್ ವಿ ಕ್ಯಾನ್ ಪ್ರೆಡಿಕ್ಟ್ ದಿ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಓಕೆನಾ? ಸೊ ಈಗ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ವಾಟರ್ ಅಂತ ಅಥವಾ ಯಾವ್ದಾದ್ರು ಒಂದು ಲಿಕ್ವಿಡ್ ಅದನ್ನ ನಾವು ತಗೊಂಡು ಡೈರೆಕ್ಟಾಗಿ ಆ ಮೆಲ್ಟಿಂಗ್ ಪಾಯಿಂಟ್ ಅಂದರೆ ಅದು ಎಕ್ಸಾಕ್ಟ್ ಯಾವ ಪಾಯಿಂಟಲ್ಲಿ ಅದು ಮೆಲ್ಟ್ ಆಗ್ತದೆ ಮೀನ್ಸ್ ಪರ್ಟಿಕ್ಯುಲರ್ ಟೆಂಪ್ರೇಚರ್ನ ನಾವು ಮೆಷರ್ ಮಾಡ್ಬೋದು. ಜಸ್ಟ್ ವಿ ಆರ್ ನಾಟ್ ಗೋಯಿಂಗ್ ಟು ಚೇಂಜ್ ಇಟ್ಸ್ ವೆದರ್ ಐಡೆಂಟಿಟಿ ಆರ್ ಕಾಂಪೋಸಿಷನ್. ಓಕೆನಾ? ಫಿಸಿಕಲ್ ಚೇಂಜ್ ಅಂತ ಹೇಳಿ ನೀವು ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಓದಿದ್ದೀರಾ. ಸೊ ಜಸ್ಟ್ ಸಿಂಪಲ್ ಆಗಿ ನಾವೇನು ಮಾಡ್ಬೋದು ಅಂತಂದರೆ ವಿತೌಟ್ ಚೇಂಜಿಂಗ್ ಎನಿ ಕಾಂಪೋಸಿಷನ್ ವಿ ಆರ್ ಗೋಯಿಂಗ್ ಟು ಮೆಷರ್ ಸಮ್ ಪ್ರಾಪರ್ಟೀಸ್ ದಟ್ ವಿ ಕಾಲ್ ಇಟ್ ಆಸ್ ಫಿಸಿಕಲ್ ಪ್ರಾಪರ್ಟೀಸ್. ಓಕೆನಾ? So next we have chemical properties. Chemical properties, those are the properties where the chemical change occur. ಓಕೆನಾ? ಸೊ ಯಾವುದೋ ಒಂದು ಆಬ್ಜೆಕ್ಟ್ ಇದೆ ಅದ್ರದ್ದು ನಾವು ಕೆಮಿಕಲ್ ನೇಚರ್ನ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಅಲ್ಲಿ ನಾವು ಕೆಲವು ಕೆಮಿಕಲ್ ಚೇಂಜಸ್ನ ಮಾಡಬೇಕಾಗ್ತದೆ. ಓಕೆನಾ? ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಅಸಿಡಿಟಿ. ಯಾವುದೋ ಒಂದು ನಮಗೆ ಲಿಕ್ವಿಡ್ ಇರ್ತದೆ, ವೆದರ್ ಅದನ್ನು ನಾವು ಆಸಿಡ ಬೇಸ ಅಂತ ಚೆಕ್ ಮಾಡಲಿಕ್ಕೆ ನಾವು ಅದನ್ನ ಏನು ಮಾಡ್ತೀವಿ, ಅದ್ರದ್ದು pH ರೇಂಜ್ನ ಫೈಂಡ್ ಔಟ್ ಮಾಡ್ತೀವಿ. ಸೊ ದಟ್ ಇನ್ವಾಲ್ವ್ಸ್ ಕೆಮಿಕಲ್ ಚೇಂಜ್. ಸೊ ಕೆಮಿಕಲ್ ಚೇಂಜ್ ಆದರೆ that we call it as chemical property. Even basicity also. So adu kuda ನಾವು ಹಾಗೇನೇ by doing chemical change we are going to find out the basicity of that particular liquid. Okay na, means that particular compound. Next combustibility. Combustibility ಅಂತಂದ್ರೆ whether it gives a ಸೂಟಿ ಫ್ಲೇಮ್ ಆರ್ ನಾಟ್ ಅಂತ ಹೇಳಿ. ಸೊ ಅದನ್ನು ನಾವು ಚೆಕ್ ಮಾಡಲಿಕ್ಕೆ ಏನು ಮಾಡ್ತೀವಿ, ಕಂಬಷನ್ ಮಾಡ್ತೀವಿ. ಕಂಬಷನ್ ಅಂತಂದರೆ ವಿ ಆರ್ ಗೋಯಿಂಗ್ ಟು ಬರ್ನ್ ದಟ್ ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಸೊ ಈ ಎಲ್ಲ ಕಾನ್ಸೆಪ್ಟಲ್ಲೂ ನಮಗೆ ಏನಾಗುತ್ತೆ ಅಂತಂದರೆ ದೇರ್ ಇಸ್ ಎ ಅಕರೆನ್ಸ್ ಆಫ್ ಕೆಮಿಕಲ್ ಚೇಂಜ್. ಕೆಮಿಕಲ್ ಚೇಂಜ್ ಆಗುತ್ತೆ. ಓಕೆನಾ? ಮೀನ್ಸ್ ದೇರ್ ಇಸ್ ಎ ಚೇಂಜ್ ಇನ್ ಇಟ್ಸ್ ಕಾಂಪೋಸಿಷನ್, ಐಡೆಂಟಿಟಿ ಎಕ್ಸೆಟ್ರಾ. ಸೊ ಕಾಂಪೋಸಿಷನ್ ಚೇಂಜ್ ಆಗುತ್ತೆ, ಐಡೆಂಟಿಟಿ ಚೇಂಜ್ ಆಗುತ್ತೆ. So overall chemical change ಆದರೆ that property we are going to study, that we call it as chemical properties. Okay now, so these two are the properties of matter, that is physical properties and chemical properties. Next we have units for measurement. ಸೊ ನಾವು ಯಾವುದೇ ಒಂದು ಆಬ್ಜೆಕ್ಟ್ ಅಥವಾ ಯಾವುದೋ ಒಂದು ಕಾಂಪೊನೆಂಟ್ನ ನಾವು ಮೆಷರ್ ಮಾಡಬೇಕಾದ್ರೆ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ಯೂನಿಟ್ಸ್. ಓಕೆನಾ? ಸೊ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಅಂತ ಹೇಳಿ ಕರಿತೀವಿ. ಓಕೆನಾ? ಕ್ವಾಂಟಿಟೇಟಿವ್ ಅಂತಂದರೆ ಹೌ ಮಚ್ ಇಟ್ ಇಸ್ ಪ್ರೆಸೆಂಟ್ ಅಂತ ಹೇಳಿ, ಎಷ್ಟಿದೆ ಅಂತ ಹೇಳಿ ನಾವು ಫೈಂಡ್ ಔಟ್ ಮಾಡ್ತೀವಿ. ಸೊ ದಟ್ ಮೆಷರ್ಮೆಂಟ್ ಈವನ್ ನಾವು ಅದನ್ನು ಏನು ಮಾಡ್ತೀವಿ ಇನ್ ಟರ್ಮ್ಸ್ ಆಫ್ ಯೂನಿಟ್ ಅದನ್ನು ರೆಪ್ರೆಸೆಂಟ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಲೆಂತ್ ಅಂತ ಬಂದಾಗ ನಾವು ಮೀಟರಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಅಲ್ಲಿ ನಮಗೆ 2 ಕಾಂಪೊನೆಂಟ್ಸ್ ಇರುತ್ತೆ. ಒಂದು ನ್ಯೂಮರಿಕಲ್ ವ್ಯಾಲ್ಯೂ ಇರುತ್ತೆ, ಅಂದರೆ ಅದು ಎಷ್ಟು ಉದ್ದ ಇದೆ ಅಂತ. ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ 8 ಮೀಟರ್ ಅಂತ ಹೇಳಿ ಹೇಳ್ತೀವಿ. ಸೊ ಏನಾಗುತ್ತೆ, 8 ಅನ್ನೋದು ನ್ಯೂಮರಿಕಲ್ ವ್ಯಾಲ್ಯೂ, ಅಂದರೆ ಈ ಒಂದು ಟೇಬಲ್ 8 ಮೀಟರ್ ಇದೆ. ಓಕೆನಾ? 8 ಅಷ್ಟು ನಮಗೆ ಲೆಂತ್ ಇದೆ. ಅಲ್ಲಿ ಮೀಟರ್ ಅಂತಂದರೆ ಅದನ್ನು ನಾವು ಯೂನಿಟ್ ಅಂತ ಹೇಳಿ, ಅಂದರೆ ಎಕ್ಸಾಕ್ಟ್ ಆ ಮೆಷರ್ಮೆಂಟ್ ಇನ್ ಟರ್ಮ್ಸ್ ಆಫ್ ಯೂನಿಟ್ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ದಿಸ್ ಇಸ್ ಮೀಟರ್. ಓಕೆನಾ? ಸೊ ಯಾವುದೇ ಒಂದು ಕಾಂಪೊನೆಂಟ್ ಆಬ್ಜೆಕ್ಟ್ನ ಅಥವಾ ಯಾವುದೇ ಒಂದು ನಾವು ಮ್ಯಾಟರ್ ಅಂತ ಬಂದಾಗ ಅದನ್ನು ಮೆಷರ್ ಮಾಡಲಿಕ್ಕೆ ವಿ ಹ್ಯಾವ್ ಸಮ್ ಸ್ಪೆಸಿಫಿಕ್ ಯೂನಿಟ್ಸ್. ಸೊ ಅಲ್ಲಿ ಪರ್ಟಿಕ್ಯುಲರ್ಲಿ ವಿ ಹ್ಯಾವ್ ದ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ ಅಂತ ಹೇಳಿ ಕರಿತೀವಿ. ಅಂದರೆ ಡಿಫ್ರೆಂಟ್ ಸೈಂಟಿಸ್ಟ್ಗಳು ನಮ್ಗೆ ಏನಾಗುತ್ತೆ ಅಂತಂದ್ರೆ ಎಲ್ಲ ಕಾಮನ್ ಆಗಿ ಒಂದು ಯೂನಿ ಅನ್ನೋ ಥರ. ಓಕೆನಾ? ಸೊ ಸ್ಟ್ಯಾಂಡರ್ಡ್ ಯೂನಿಟ್ಸ್ ಅಂತ ಹೇಳಿ ಕೊಡ್ತಾರೆ. ದಟ್ ಈಸ್
ಈಸ್ ನಥಿಂಗ್ ಬಟ್ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ ಹೇಳಿ ಹೇಳ್ತೀವಿ. ಸೊ ಕಾಮನ್ಲಿ ಆರ್ ಸಿಂಪ್ಲಿ ವಿ ಕ್ಯಾನ್ ಸೇ ಇಟ್ ಅಸ್ SI ಯೂನಿಟ್ಸ್ ಅಂತ ಹೇಳಿ ಹೇಳ್ತೀವಿ. ಓಕೆ, ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್. ಸೊ ಅದ್ರ ಬೇಸ್ ಮೇಲೆ ನಾವೇನು ಮಾಡ್ತೀವಿ, ಎಲ್ಲಾದ್ರದ್ದು ಯೂನಿಟ್ಸ್ಗಳನ್ನ ಐ ಮೀನ್ ಡಿಫ್ರೆಂಟ್ ಮೆಷರ್ಮೆಂಟ್ಸ್ ಮಾಡ್ತೀವಿ, ಅದು ಯೂನಿಟ್ಸ್ನ ಡಿರೈವ್ ಮಾಡ್ತಾ ಬರ್ತೀವಿ. ಬಟ್ ಬೇಸಿಕಲಿ ವಿ ಹ್ಯಾವ್ 7 fundamental units. Okay now, so these are the 7 fundamental units. From this we are going to derive. Okay now, ಈಗ ಫಾರ್ ಎಕ್ಸಾಂಪಲ್ ಡೆನ್ಸಿಟಿ ಆಗ್ಬೋದು, ಸ್ಪೀಡ್ ಆಗ್ಬೋದು, ವಾಲ್ಯೂಮ್ ಆಗ್ಬೋದು. ಸೊ ಅವುಗಳಿಗೆಲ್ಲ ಯಾವುದೇ ಒಂದು ಪರ್ಟಿಕ್ಯುಲರ್ ಒಂದೇ ಯೂನಿಟ್ ಅಂತ ಇರಲ್ಲ. ಸೊ ಅದನ್ನ ಏನು ಮಾಡ್ತೀವಿ ಅಂತಂದ್ರೆ ಫ್ರಮ್ ದೀಸ್ ಫಂಡಮೆಂಟಲ್ ಯೂನಿಟ್ಸ್ ವಿ ಆರ್ ಗೋಯಿಂಗ್ ಟು ಡಿರೈವ್. ಆಯ್ತಾ? ಸೊ ಈ 7 ಇದೆಯಲ್ಲ, ನಮಗೆ ಈ ಯೂನಿಟ್ಸ್ಗಳು ನಮಗೆ ಬೇಸಿಕ್ ಯೂನಿಟ್ಸ್ ಅಂತ, ಫಂಡಮೆಂಟಲ್ ಯೂನಿಟ್ಸ್ ಅಂತ ಕರಿತೀವಿ. ಇದನ್ನ ಯೂಸ್ ಮಾಡಿಕೊಂಡು ಬೇರೆ ಹೆವಿ ಮೆಷರ್ಮೆಂಟ್ಸ್ ಇದ್ದಾಗ ನಾವು ಅದನ್ನ ಡಿರೈವ್ ಮಾಡ್ತಾ ಹೋಗ್ತೀವಿ. ಸೊ ಅದನ್ನ ನಾವು ಡಿರೈವ್ಡ್ ಯೂನಿಟ್ಸ್ ಅಂತ ಹೇಳಿ ಕರಿತೀವಿ. ಸೊ ಯಾವುದು, ವಾಟ್ ಆರ್ ದೋಸ್ ಫಂಡಮೆಂಟಲ್ 7 ಯೂನಿಟ್ಸ್? ಸೊ ಫಸ್ಟ್ಲಿ ವಿ ಹ್ಯಾವ್ ಲೆಂತ್. ಗೊತ್ತಿರಲ್ಲ? ಸೊ ಲೆಂತ್, ಇಟ್ ಈಸ್ ಸಿಂಬಲ್ L. ವಿ ಆರ್ ಗೋಯಿಂಗ್ ಟು ಮೆಷರ್ ಐ ಮೀನ್ SI ಯೂನಿಟ್. ಓಕೆನಾ? ದಟ್ ಈಸ್ ಮೀಟರ್, ದಟ್ ಈಸ್ M ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆನಾ? ಫಸ್ಟು ನಮಗೆ ಫಿಸಿಕಲ್ ಕ್ವಾಂಟಿಟಿ ಲೆಂತ್, ಅದನ್ನು L ಅಂತ ಹೇಳಿ ಡಿನೋಟ್ ಮಾಡ್ತೀವಿ. ವೆರಾಸ್ ಅದರ SI ಯೂನಿಟ್ ಅಂತ ಬಂದಾಗ ನಮಗೆ ಮೀಟರ್ ಇರುತ್ತೆ. ಸೊ ಅದನ್ನು ಸಿಂಬಾಲಿಕ್ ಆಗಿ, ಅಂದರೆ ಈ SI ಯೂನಿಟ್ನ ಸಿಂಬಾಲಿಕ್ ಆಗಿ ರೆಪ್ರೆಸೆಂಟ್ ಮಾಡಿದ್ರೆ ದಟ್ ಈಸ್ M ಅಂತ ಹೇಳಿ ಹೇಳ್ತೀವಿ. ಸಿಮಿಲರ್ಲಿ ನೆಕ್ಸ್ಟ್ ವಿ ಹ್ಯಾವ್ ಮಾಸ್. ಮಾಸ್ ಅಂತ ಬಂದ ತಕ್ಷಣ ನಾವು M ಇಂದ ಸಿಂಬಲ್ ಇಂದ ಡಿನೋಟ್ ಮಾಡ್ತೀವಿ. ವೆರಾಸ್ SI ಯೂನಿಟ್ ಫಾರ್ ಮಾಸ್ ಇಸ್ ಕಿಲೋಗ್ರಾಮ್. ಸೊ ಅದನ್ನು ನಾವು kg ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸಿಮಿಲರ್ಲಿ ನೆಕ್ಸ್ಟ್ ವಿ ಹ್ಯಾವ್ ಟೈಮ್. ಓಕೆನಾ? ಟೈಮ್ನ ನಾವು ಸಿಂಬಲ್ ಅಂತ, ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಅಂತ ಅಂದರೆ T ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ವೆರಾಸ್ ಟೈಮ್ನ ನಾವು SI ಯೂನಿಟ್ ಅಲ್ಲಿ ಮೆಷರ್ ಮಾಡಿದಾಗ ದಟ್ ಈಸ್ ಸೆಕೆಂಡ್ಸ್. ಸೊ ಸ್ಮಾಲ್ s ಇಂದ ಡಿನೋಟ್ ಮಾಡ್ತೀವಿ. ನೆಕ್ಸ್ಟ್ ವಿ ಹ್ಯಾವ್ ಎಲೆಕ್ಟ್ರಿಕ್ ಕರೆಂಟ್. ಎಲೆಕ್ಟ್ರಿಕ್ ಕರೆಂಟ್ ಅಂತ ಬಂದ ತಕ್ಷಣ ನಾವು I ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಅದರ ಯೂನಿಟ್ ಬಂದು ಆಂಪಿಯರ್ ಅಂತ ಕರಿತೀವಿ. ವೆರಾಸ್ ದಟ್ ಈಸ್ ರೆಪ್ರೆಸೆಂಟೆಡ್ ಆಸ್ A. ನೆಕ್ಸ್ಟ್ ವಿ ಹ್ಯಾವ್ ಟೆಂಪರೇಚರ್. ಸೊ ಟೆಂಪರೇಚರ್ ಅಂತ ಬಂದಾಗ T ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಅದರಲ್ಲಿ SI ಯೂನಿಟ್ ಬಂದು ಕೆಲ್ವಿನ್. ನಮಗೆ ತುಂಬ ಯೂನಿಟ್ಸ್ಗಳಿದೆ. ಈಗ ಫಾರ್ ಎಕ್ಸಾಂಪಲ್ ಟೆಂಪರೇಚರ್ ಅಂತ ಬಂದಾಗ ಸೆಲ್ಸಿಯಸ್ ಸ್ಕೇಲ್, ಫ್ಯಾರನೈಟ್ ಸ್ಕೇಲ್, ಕೆಲ್ವಿನ್ ಸ್ಕೇಲ್ ಅಂತೆಲ್ಲ ಇದೆ. ಸೊ ಅದರಲ್ಲಿ ಒಂದು ಮಾತ್ರ ನಮಗೆ SI ಯೂನಿಟ್, ಐ ಮೀನ್ ಸ್ಟ್ಯಾಂಡರ್ಡ್ ಯೂನಿಟ್ ಆಗಿರುತ್ತೆ. ಓಕೆನಾ? ಸೊ ಹಾಗಾಗಿ ಟೆಂಪರೇಚರ್ದು SI ಯೂನಿಟ್ ಬಂದು ಕೆಲ್ವಿನ್. ಸೊ K ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಸೊ ಅಮೌಂಟ್ನ ನಾವು ಮೆಷರ್ ಮಾಡಲಿಕ್ಕೆ N ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಅದರದ್ದು SI ಯೂನಿಟ್ ಅಂತ ಬಂದರೆ ಮೋಲ್ ಅಂತ ಹೇಳಿ ಕರಿತೀವಿ, MOLE. ಸೊ ಇನ್ ಟರ್ಮ್ಸ್ ಆಫ್ ಸಿಂಬಲ್ MOL ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸಿಮಿಲರ್ಲಿ ಲಾಸ್ಟ್ ಒನ್ ದಟ್ ಈಸ್ ಲುಮಿನಸ್ ಇಂಟೆನ್ಸಿಟಿ. ಸೊ ಅದನ್ನು IV ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಅದರದ್ದು SI ಯೂನಿಟ್ ಬಂದು ಕ್ಯಾಂಡಲಾ ಅಂತ ಕರಿತೀವಿ. ಸೊ ಅದನ್ನು ನಾವು CD ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಸ್ಟೂಡೆಂಟ್ಸ್, ದೀಸ್ ಆರ್ ದಿ 7 ಫಂಡಮೆಂಟಲ್ ಯೂನಿಟ್ಸ್ where we are going to derive other units. For example, speed, volume, density, ಆ ಥರ ಡಿಫ್ರೆಂಟ್ ಕ್ವಾಂಟಿಟೀಸ್ನ ನಾವು ಈ ಯೂನಿಟ್ಸ್ನ ಯೂಸ್ ಮಾಡಿಕೊಂಡು ಡಿರೈವ್ ಮಾಡ್ತೀವಿ. ದಟ್ ಐ ವಿಲ್ ಬಿ ಟೇಕಿಂಗ್ ಲೇಟರ್. So students, in this measurements we have some prefixes. I mean we are going to use some prefixes. So during this SI system, ಓಕೆನಾ? SI ಸಿಸ್ಟಮ್ ಅಲ್ಲಿ ಅಂತ ಬಂದ ತಕ್ಷಣ ನಾವು ಕೆಲವೊಂದು ಅಂದರೆ ಈ ಯೂನಿಟ್ಸ್ನ ಮೆಷರ್ ಮಾಡಿ, ಐ ಮೀನ್ SI ಯೂನಿಟ್ಸ್ ರೆಪ್ರೆಸೆಂಟ್ ಮಾಡುವಾಗ ಅದಕ್ಕೂ ಮುಂಚೆ ನಾವು ವಿ ಆರ್ ಗೋಯಿಂಗ್ ಟು ಯೂಸ್ ಸಮ್ ಪ್ರಿಫಿಕ್ಸಸ್. ಈಗ ನೀವು ನ್ಯೂಮರಿಕಲ್ಸ್ ಪ್ರಾಬ್ಲಮ್ಸಲ್ಲಿ ನೀವು ನೋಡಿರ್ಬೋದು. ಸೊ 10 to the power 3, 10 to the power 4, 10 to the power -9, 10 to the power -12 ಅಂತೆಲ್ಲ ಇರುತ್ತೆ. ಓಕೆನಾ? ಸೊ ಆಗ ನಾವು ಇದನ್ನ ಐ ಮೀನ್ ಆ 10 to the power ಏನಿದೆ ಅದನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ನಾವು ಕೆಲವೊಂದೊಂದು ಪ್ರಿಫಿಕ್ಸಸ್ನ ಯೂಸ್ ಮಾಡ್ತೀವಿ. ಐ ಮೀನ್ ಕೆಲವೊಂದೊಂದು ವರ್ಡ್ಸ್ನ ಯೂಸ್ ಮಾಡ್ತೀವಿ. ಸೊ ದಟ್ ಹ್ಯಾಡ್ ರಿಟನ್ ಹಿಯರ್. ಸೊ ಮಲ್ಟಿಪಲ್ಸ್ ಅಂತ ಹೇಳ್ತೀವಿ ಈ ಕಾಲಮ್. ವೇರ್ ದಿಸ್ ಒನ್ ಈಸ್ ಪ್ರಿಫಿಕ್ಸ್. ಪ್ರಿಫಿಕ್ಸ್ ಅಂತಂದರೆ ನಾವು ಅದ್ರ ಮುಂಚೆ, ಈಗ ಫಾರ್ ಎಕ್ಸಾಂಪಲ್ ಮೀಟರ್ ಅಂತ ಇದೆ. ಆ ಮೀಟರ್ ಅಂತ ನಾವು ರೆಪ್ರೆಸೆಂಟ್ ಮಾಡಿದಾಗ ಈಗ ಫಾರ್ ಎಕ್ಸಾಂಪಲ್ 6 ಮೀಟರ್ ಅಂತ ಇರುತ್ತೆ. ಸೊ ಮೀಟರಿಗೆ ಮುಂಚೆ 6 × 10 to the power ಅಂತ ಏನಾದ್ರು ಇದ್ದಾಗ ನಾವು ಅದನ್ನು ಪ್ರಿಫಿಕ್ಸ್ ಆಗಿ ಯೂಸ್ ಮಾಡ್ತೀವಿ. ಓಕೆನಾ? ಸೊ ನೆಕ್ಸ್ಟ್ ಅದ್ರದ್ದು ಸಿಂಬಲ್. ಫಸ್ಟ್ ವಿ ಹ್ಯಾವ್ 10 to the power -12. ಓಕೆನಾ? ಈಗ ಫಾರ್ ಎಕ್ಸಾಂಪಲ್ 6 × 10 to the power -12 ಅಂತ ನಮಗೆ ಆನ್ಸರ್ ಬಂದಿರುತ್ತೆ. ಸೊ ಆಗ ನಾವು ಅದನ್ನು 10 to the power -12ನ ಪಿಕೋ ಅಂತ ಹೇಳಿ ಕರಿತೀವಿ. ಓಕೆನಾ? ಪಿಕೋ ಆರ್ ಪೈಕೋ. ಸೊ ಅದನ್ನು ನಾವು P ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ಆಗ ನಾವೇನು ಮಾಡಬೇಕು ಅಂತಂದರೆ 6
ಪೈಕೋಮೀಟರ್ ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ಅರ್ಥ ಆಯ್ತಾ? ಸೊ ಪಿ ರೆಪ್ರೆಸೆಂಟ್ಸ್ ದ ಸಿಂಬಲ್ ಆಫ್ ಪೈಕೋ. ಸೊ 10 to the power minus 12 ನಮಗೆ ಏನಾದರೂ ನ್ಯೂಮರಿಕಲ್ಸ್ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ಆನ್ಸರ್ ಬಂದಾಗ ನಾವು ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇಲ್ಲಿ ನಾವು ಇದನ್ನ ಮುಂಚೆ ಯೂಸ್ ಮಾಡ್ತಿರೋದ್ರಿಂದ ವಿ ಆರ್ ಗೋಯಿಂಗ್ ಟು ಕಾಲ್ ದಿಸ್ ಅಸ್ ಪ್ರಿಫಿಕ್ಸ್. ಓಕೆ. ಸಿಮಿಲರ್ಲಿ we have 10 to the power minus 9. ಸೊ ನಾವು ಅದನ್ನ ನ್ಯಾನೋ ಅಂತ ಹೇಳಿ ಕರಿತೀವಿ. ಎನ್ ಇಂದ ಸಿಂಬಲ್ ಇಂದ ಡಿನೋಟ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್ 6 into 10 to the power minus 9 ಅಂತ ಇದ್ದಾಗ 6 ನ್ಯಾನೋಮೀಟರ್ ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆನಾ? ಸೊ ನಿಮಗೆ ಇದರಲ್ಲಿ ತುಂಬಾ ಇದೆ. ಸೊ ನಾನು ಕಾಮನ್ ಆಗಿ ಯೂಸ್ ಮಾಡೋದನ್ನ ಮಾತ್ರ ಬೋರ್ಡ್ ಬರ್ತಿದ್ದೀನಿ. ಸೊ NCERT ಟೆಕ್ಸ್ಟ್ ಬುಕ್ ಅಲ್ಲಿ ನಿಮಗೆ ಒಂದು ಟೇಬಲ್ ಸಿಗ್ತದೆ. ಸೊ ಅದರಲ್ಲಿ ಎಲ್ಲ ಇದೆ. ನೆಕ್ಸ್ಟ್ 10 to the power minus 6 ಅಂತ ಬಂದಾಗ ಮೈಕ್ರೋ ಮ್ಯೂ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. 10 to the power minus 3 ಇದ್ದಾಗ ಮಿಲಿ ಅಂತ ಕರಿತೀವಿ. ಎಮ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. 10 to the power minus 2 ಇದ್ದಾಗ ಸೆಂಟಿ ಅಂತ ಕರಿತೀವಿ. ಸಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. 10 to the power minus 1 ಇದ್ದಾಗ ಡೆಸಿ ಅಂತ ಕರಿತೀವಿ. ಡಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. 10 ಇದ್ದಾಗ ಡೆಕಾ ಅಂತ ಕರಿತೀವಿ. ಡಿ ಎ ಯೂಸ್ ಮಾಡ್ತೀವಿ. 10 to the power 3 ಇದ್ದಾಗ ಕಿಲೋ ಅಂತ ಕರಿತೀವಿ. ದಟ್ ಇಸ್ ಕೆ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. 10 to the power 6 ಇದ್ದಾಗ ಮೆಗಾ ಅಂತ ಕರಿತೀವಿ. ದಟ್ ಇಸ್ ಎಮ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. 10 to the power 9 ಇದ್ದಾಗ ಗಿಗಾ ಅಂತ ಕರಿತೀವಿ. ಜಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್ 10 to the power 12 ಇದ್ದಾಗ ಟೆರಾ ಅಂತ ಕರಿತೀವಿ. ಸೊ ಟಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಬೈ ದಿಸ್ ವಿ ಆರ್ ಗೋಯಿಂಗ್ ಟು ಯೂಸ್ ಅ ಪ್ರಿಫಿಕ್ಸ್. ಸೊ ಏನಂತಂದ್ರೆ ಮೇನ್ SI ಯೂನಿಟ್ ಏನಿದೆ ಅದಕ್ಕಿಂತ ಹಿಂದೆ ನಾವು ಪ್ಲೇಸ್ ಮಾಡ್ತೀವಿ. ಸೊ ಇಟ್ ಇಸ್ ಅ ಪ್ರಿಫಿಕ್ಸ್. ಸೊ ಸಿಂಬಾಲಿಕ್ ಆಗಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ದಿಸ್ ಇಸ್ ಅಬೌಟ್ ದಿ ಪ್ರಿಫಿಕ್ಸಸ್ ಯೂಸ್ಡ್ ಇನ್ SI ಸಿಸ್ಟಮ್. Students, next we have measurements, that is mass and unit. ಓಕೆನಾ? ಸೊ ಅವುಗಳದ್ದು ಹೇಗೆ ನಾವು ಯೂನಿಟ್ನ ಮೆಷರ್ ಮಾಡ್ತೀವಿ ಆ್ಯಂಡ್ ಡಿರೈವ್ಡ್ ಯೂನಿಟ್ಸ್ ಅಂತ ಅನ್ನೋದರ ಹೇಗೆ ಅಂತ ಹೇಳಿ. ಸೊ ಮಾಸ್ ಆ್ಯಂಡ್ ಯೂನಿಟ್. ಫಸ್ಟ್ಲಿ ವಿ ಹ್ಯಾವ್ ಮಾಸ್. ಮಾಸ್ ಇಸ್ ದ ಅಮೌಂಟ್ ಆಫ್ ಮ್ಯಾಟರ್ ಪ್ರೆಸೆಂಟ್ ಇನ್ ಅ ಸಬ್ಸ್ಟೆನ್ಸ್. ಒಂದು ಸಬ್ಸ್ಟೆನ್ಸ್ ಅಲ್ಲಿ ಎಷ್ಟು ಮ್ಯಾಟರ್ ಪ್ರೆಸೆಂಟ್ ಇದೆ, ಓಕೆನಾ, ದಟ್ ಅಮೌಂಟ್ ವಿ ಕಾಲ್ ಇಟ್ ಆಸ್ ಮಾಸ್. ನೆಕ್ಸ್ಟ್ ವಿ ಹ್ಯಾವ್ ವೇಟ್. ವೇಟ್ ಅಂತ ಬಂದ ತಕ್ಷಣ ದಟ್ ಈಸ್ ದ ಫೋರ್ಸ್ ಎಕ್ಸರ್ಟೆಡ್ ಬೈ ಗ್ರಾವಿಟಿ ಆನ್ ಮ್ಯಾಟರ್. ಸೊ ಡಿಫ್ರೆನ್ಸ್ ಇದೆ ನಮಗೆ ಮಾಸ್ಗೂ ವೆಯ್ಟ್ಗೂ. ಈಗ ಫಾರ್ ಎಕ್ಸಾಂಪಲ್ ಈ ಚಾಕ್ದು ಮಾಸ್ ಅಂತಂದ್ರೆ ಎಷ್ಟೋ ಇದೆ, ಓಕೆನಾ, ಎಷ್ಟೋ ಗ್ರಾಮ್ಸ್ ಅಂತ ಹೇಳಿ ಬರುತ್ತೆ. ಅದೇ ವೆಯ್ಟ್ ಅಂತ ಬಂದ ತಕ್ಷಣ ನನಗೆ ಎಷ್ಟು ಫೋರ್ಸ್ ನಾನು ಇದನ್ನ ಎಕ್ಸರ್ಟ್ ಮಾಡ್ತೀನಿ, ಐ ಮೀನ್ ಎಷ್ಟು ಫೋರ್ಸ್ ಅಪ್ಲೈ ಮಾಡ್ತೀನಿ ಬೇಸ್ಡ್ ಆನ್ ಗ್ರಾವಿಟಿ, ದಟ್ ವಿ ಕಾಲ್ ಇಟ್ ಆಸ್ ವೆಯ್ಟ್. ಸೊ ಮಾಸೇ ಬೇರೆ ವೆಯ್ಟೇ ಬೇರೆ, ಓಕೆನಾ. ಮಾಸ್ನ ನಾವು ಈಸಿಯಾಗಿ ಮೆಷರ್ ಮಾಡ್ಬೋದು, ಬಟ್ ಐ ಮೀನ್ ಅಕ್ಯುರೇಟ್ ಆಗಿ ಮಾಸ್ನ ಮೆಷರ್ ಮಾಡ್ಬೋದು, ಬಟ್ ವೆಯ್ಟ್ನ ನಾವು ಅಕ್ಯುರೇಟ್ ಆಗಿ ಮೆಷರ್ ಮಾಡಲಿಕ್ಕಾಗಲ್ಲ. ಸೊ ಇಟ್ ಡಿಪೆಂಡ್ಸ್ ಆನ್ ದಿ ಗ್ರಾವಿಟೇಷನಲ್ ಫೋರ್ಸ್. ಸೊ ಪರ್ಟಿಕ್ಯುಲರ್ಲಿ ಈಗ ನೀವು ಇಕ್ವಟೋರಿಯಲ್ ಪೊಸಿಷನಲ್ಲಿ ಇದ್ದರೆ ನಿಮಗೆ ಎಷ್ಟೋ ವೆಯ್ಟ್ ಅಂತ ಬಂದಿರುತ್ತೆ. ಸೊ ಆ ಇಕ್ವಟೋರಿಯಲ್ ಪೊಸಿಷನಿಂದ ನೀವು ಮೂವ್ ಆಗ್ತಾ ಬಂದರೆ ಏನಾಗುತ್ತೆ ಅಂತಂದರೆ ನಿಮಗೆ ಇನ್ಕ್ರೀಸ್ ಆಗುತ್ತೆ, ವೆಯ್ಟ್ ಇನ್ಕ್ರೀಸ್ ಆಗುತ್ತೆ. ಈಗ ಆಬ್ಜೆಕ್ಟ್ ಆಗಿರ್ಬೋದು ಅಥವಾ ಯಾರಾದರೂ ಓಕೆನಾ. ಸೊ ಎಕ್ಸಾಕ್ಟಾಗಿ ಒಂದು ಮೆಷರ್ ಮಾಡೋದನ್ನ ನಾವು ಏನಂತ ಕರಿತೀವಿ, ಬೇಸ್ಡ್ ಆನ್ ಗ್ರಾವಿಟಿ ವೆಯ್ಟ್ ಅಂತ ಕರಿತೀವಿ. ಸೊ ಈಕ್ವಿಟೋರಿಯಲ್ ಪೊಸಿಷನ್ ಇದ್ದಾಗ ಎಕ್ಸಾಕ್ಟ್ ಒಂದು ವೆಯ್ಟ್ ಇರುತ್ತೆ. ಆಸ್ ವಿ ಮೂವ್ ಫ್ರಮ್ ಈಕ್ವಿಟೋರಿಯಲ್ ಪೊಸಿಷನ್ ದ ವೆಯ್ಟ್ ಇನ್ಕ್ರೀಸಸ್, ಹೆನ್ಸ್ ಇಟ್ ಡಿಪೆಂಡ್ಸ್ ಆನ್ ದಿ ಗ್ರಾವಿಟೇಷನಲ್ ಫೋರ್ಸ್, ಓಕೆನಾ. ಸೊ ಈಸಿಯಾಗಿ ನಾವು ಮಾಸ್ನ ಮೆಷರ್ ಮಾಡ್ಬೋದು, ಈಸಿ ಇನ್ ದ ಸೆನ್ಸ್ ಅಕ್ಯುರೇಟ್ ಆಗಿ ಮೆಷರ್ ಮಾಡ್ಬೋದು, ಬಟ್ ವೆಯ್ಟ್ನ ನಾವು ಅಕ್ಯುರೇಟ್ ಆಗಿ ಮೆಷರ್ ಮಾಡ್ಲಿಕ್ಕೆ ಆಗಲ್ಲ, ಓಕೆನಾ. ನೆಕ್ಸ್ಟ್ ಮಾಸ್ ಕ್ಯಾನ್ ಬಿ ಮೆಷರ್ಡ್ ಬೈ ಕೆಮಿಕಲ್ ಆರ್ ಅನಾಲಿಟಿಕಲ್ ಬ್ಯಾಲೆನ್ಸ್. ಸೊ ನಮಗೆ ಒಂದು ಈಗ ಫಾರ್ ಎಕ್ಸಾಂಪಲ್ ನೀವು KG ಎಲ್ಲನೂ ಅಥವಾ ಡಿಜಿಟಲ್ ಬ್ಯಾಲೆನ್ಸ್ ಎಲ್ಲ ನೀವು ಶಾಪ್ಸಲ್ಲೆಲ್ಲ ನೋಡಿರ್ತೀರ, ಪ್ರಾವಿಷನ್ ಸ್ಟೋರಲ್ಲೆಲ್ಲನೂ. ಸೊ ಅದಲ್ಲದೆ ನಾವು ಇಲ್ಲಿ ಲ್ಯಾಬಲ್ಲಿ ನಾವೇನು ಮಾಡ್ತೀವಿ, ಆ ಥಿಂಗ್ಸ್ ಎಲ್ಲ ತರಲ್ಲ. ಸೊ ಏನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಯೂಸ್ ಕೆಮಿಕಲ್ ಆರ್ ಅನಾಲಿಟಿಕಲ್ ಬ್ಯಾಲೆನ್ಸ್. ಸೊ ನೀವು ಲ್ಯಾಬಿಗೆ ಬಂದಾಗ ನಿಮಗೆ ಪ್ರಾಕ್ಟಿಕಲಲ್ಲಿ ಅದು ಒಂದು ಎಕ್ಸ್ಪೆರಿಮೆಂಟ್ ಇದೆ, ಹೌ ಯು ಆರ್ ಗೋಯಿಂಗ್ ಟು ಮೆಷರ್ ದಿ ಮಾಸ್ ಆಫ್ ದಿ ಆಬ್ಜೆಕ್ಟ್, ಓಕೆನಾ. ಸೊ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಮಾಸ್ನ ನಾವು ಕೆಮಿಕಲ್ ಅಥವಾ ಅನಾಲಿಟಿಕಲ್ ಬ್ಯಾಲೆನ್ಸ್ ಯೂಸ್ ಮಾಡಿ ಮೆಷರ್ ಮಾಡ್ತೀವಿ. ಸೊ SI ಯೂನಿಟ್ ಆಫ್ ಮಾಸ್ ಅಂತ ಬಂದಾಗ ನಿಮಗೆ ಗೊತ್ತು, ದಟ್ ಈಸ್ kg. ಸೊ 1 kg ಈಕ್ವಲ್ಸ್ 1000 ಗ್ರಾಮ್, whereas 1 ಗ್ರಾಮ್ ಈಕ್ವಲ್ಸ್ 1000 ಮಿಲಿಗ್ರಾಮ್ಸ್, ಓಕೆನಾ. ಸೊ ಇದೆಲ್ಲ ಕನ್ವರ್ಷನ್ಸ್ ನಿಮಗಿರುತ್ತೆ. ನ್ಯೂಮರಿಕಲ್ಸ್ ಮಾಡಬೇಕಾದ್ರೆ ನಮಗೆ SI ಯೂನಿಟಿಗೆ ಕನ್ವರ್ಟ್ ಮಾಡಿಕೊಂಡೇ ನಾವು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಿಮಗೆ ಇವೆಲ್ಲ ಡೇಟಾಸ್ ಬೇಕಾಗಿರ್ತದೆ. ಸೊ 1 kg ಈಕ್ವಲ್ಸ್ 1000 ಗ್ರಾಮ್ಸ್, whereas 1 gram equals 1000 milligrams. Okay, so this is about the mass. Next, weight and the consider madadre, again here also we are going to measure in terms of kg only, and even sometimes we are going to measure in Newton, okay na. So Newton athwa kg alli navu weight na measure ಮಾಡ್ತೀವಿ. Next we have volume. So next physical quantity, that is volume. Volume anta bandaga that is thrice the length.
ಓಕೆನಾ. ಲೆಂತ್ ಅಂತ ಏನಿರುತ್ತೆ ಅದನ್ನು ನಾವು 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ವಿ ಆರ್ ಗೋಯಿಂಗ್ ಟು ಗೆಟ್ ವಾಲ್ಯೂಮ್. ಓಕೆನಾ. ಸೊ ಅದನ್ನು ನಾವು ಮೀಟರ್ ಕ್ಯೂಬ್ ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ 1 ಲೀಟರ್ ಈಕ್ವಲ್ಸ್ 1000 ಮಿಲಿಲೀಟರ್ ಆ್ಯಂಡ್ 1000 cm ಕ್ಯೂಬ್ ಈಕ್ವಲ್ಸ್ 1 dm ಕ್ಯೂಬ್. ಓಕೆನಾ. ಸೊ 1 ಲೀಟರ್ನ ನಾವು 1000 ml ಅಂತ ಹೇಳಿ ಹೇಳ್ತೀವಿ, ಮಿಲಿ ಲೀಟರ್ಸ್. ಸಿಮಿಲರ್ಲಿ 1000 cm ಕ್ಯೂಬ್ ಈಕ್ವಲ್ಸ್ 1 dm ಕ್ಯೂಬ್, ದಟ್ ಈಸ್ ಈಕ್ವಲ್ ಟು 1 ಲೀಟರ್. ಓಕೆನಾ. ನಾವು 1000 ml ನ 1 dm ಕ್ಯೂಬ್ ಅಂತಾನು ಕರಿತೀವಿ, 1 ಲೀಟರ್ ಅಂತಾನು ಕರಿತೀವಿ. ಓಕೆನಾ. ಸೊ ದಿಸ್ ಇಸ್ ಅಬೌಟ್ ದಿ ವಾಲ್ಯೂಮ್. ನೆಕ್ಸ್ಟ್ ವಿ ಹ್ಯಾವ್ ಡೆನ್ಸಿಟಿ. ಸೊ ನಾನು ಆಗಲೇ ಹೇಳಿದೆ, ಫ್ರಮ್ ಫಂಡಮೆಂಟಲ್ ಯೂನಿಟ್ಸ್ ವಿ ಆರ್ ಗೋಯಿಂಗ್ ಟು ಡಿರೈವ್ ಅದರ್ ಯೂನಿಟ್ಸ್ ಸಚ್ ಆಸ್ ಡೆನ್ಸಿಟಿ, ವಾಲ್ಯೂಮ್ ಆ್ಯಂಡ್ ಸ್ಪೀಡ್ ಲೈಕ್ ದಟ್ ಅಲ್ವಾ. ಸೊ ಇಲ್ಲೂ ಅಷ್ಟೇ ನಾವು ಮೀಟರ್ ಕ್ಯೂಬ್ ಇದೆ. ಸೊ ಇದರಿಂದ ಅಂದರೆ ಏನೋ ನಾವು ಮಾಸಿಂದ ನಾವು ಡಿರೈವ್ ಮಾಡ್ತಿರೋದು. ಆ್ಯಂಡ್ ಅಗೇನ್ ಇಲ್ಲೂ ಅಷ್ಟೇ ಡೆನ್ಸಿಟಿ ಅಂತ ಬಂದಾಗ ಇಟ್ ಈಸ್ ಆಲ್ಸೋ ಡಿರೈವ್ಡ್ ಯೂನಿಟ್. ಸೊ ಡೆನ್ಸಿಟಿ ಈಸ್ ನಥಿಂಗ್ ಬಟ್ ದಿ ಮಾಸ್ ಪರ್ ಯೂನಿಟ್ ವಾಲ್ಯೂಮ್ ಅಲ್ವಾ. ಸೊ ಡಿ ಈಕ್ವಲ್ಸ್ ಮಾಸ್ ಬೈ ವಾಲ್ಯೂಮ್ ಅಂತ ಬರೀತೀವಿ, ಐ ಮೀನ್ ಅಕಾರ್ಡಿಂಗ್ ಟು ಡೆಫಿನೇಷನ್. ಸೊ ಮಾಸ್ ಅಂತ ಬಂದಾಗ ನಾವು ಕೆ ಜಿಯಿಂದ ರೆಪ್ರೆಸೆಂಟ್ ಮಾಡ್ತೀವಿ, ವಾಲ್ಯೂಮ್ ಅಂತ ಬಂದಾಗ ಮೀಟರ್ ಕ್ಯೂಬ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಆನ್ ಸಿಂಪ್ಲಿಫಿಕೇಶನ್ ಕೆ ಜಿ ಪರ್ ಮೀಟರ್ ಕ್ಯೂಬ್ ಅಂತ ಕರಿತೀವಿ, ಆರ್ ಈವನ್ ವಿ ಕ್ಯಾನ್ ರೈಟ್ ಇಟ್ ಆಸ್ ಮೀಟರ್ -3. ಓಕೆನಾ. ಸೊ ಡಿನಾಮಿನೇಟರ್ ಅಲ್ಲಿ ಇರೋದನ್ನ ನಾವು ನ್ಯೂಮರೇಟರಿಗೆ ತರಬೇಕಾದ್ರೆ ವಿ ಹ್ಯಾವ್ ಟು ಯೂಸ್ ದ ಸ್ಲಾಶ್ ಮಾರ್ಕ್, ದಟ್ ಈಸ್ ನಥಿಂಗ್ ಬಟ್ ಪರ್ ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀವಿ, ಆರ್ ಈವನ್ ವಿ ಕ್ಯಾನ್ ರೈಟ್ ಇಟ್ ಆಸ್ -9. ಓಕೆನಾ. So by this we are going to derive density unit from fundamental units. Next we have temperature. Temperature ಅಂತ ಬಂದಾಗ ಆಕ್ಚುಲಿ ನಮಗೆ 3 ಯೂನಿಟ್ಸ್ ಇದೆ. SI ಯೂನಿಟ್ ಅಂತ ಬಂದರೆ ಓನ್ಲಿ ಕೆಲ್ವಿನ್, ಬಟ್ ಕಾಮನ್ ಆಗಿ ಯೂನಿಟ್ಸ್ ಮೆಷರ್ ಮಾಡಲಿಕ್ಕೆ ನಮಗೆ 3 ಇದೆ, ಸೆಲ್ಸಿಯಸ್ ಸ್ಕೇಲ್, ಫ್ಯಾರನೈಟ್ ಸ್ಕೇಲ್, ಕೆಲ್ವಿನ್ ಸ್ಕೇಲ್. ಓಕೆನಾ. ಸೆಲ್ಸಿಯಸ್ ಡಿಗ್ರಿ ಸೆಲ್ಸಿಯಸ್, ಡಿಗ್ರಿ ಫ್ಯಾರನೈಟ್, ಕೆಲ್ವಿನ್. ಓಕೆನಾ. ಸೊ ಡಿಗ್ರಿ ಸೆಲ್ಸಿಯಸ್ ಅಂತ ಬಂದ ತಕ್ಷಣ ನಮಗೆ ಅದು ಕ್ಯಾಲಿಬ್ರೇಷನ್ ಎಕ್ಸಾಕ್ಟ್ ಆಗಿ ವಿ ಆರ್ ಗೋಯಿಂಗ್ ಟು ಮೆಷರ್ particularly from ಅಥವಾ calibrated from 0 degree Celsius to 100 degree Celsius. ಓಕೆನಾ. ಸೊ ಆ ರೇಂಜಲ್ಲಿ ನಾವು ಅದನ್ನು ಕ್ಯಾಲಿಬ್ರೇಟ್ ಮಾಡ್ತೀವಿ. ಸಿಮಿಲರ್ಲಿ ಫ್ಯಾರನೈಟ್ ಅಂತ ಬಂದ ತಕ್ಷಣ ನಮಗೆ 32 ಡಿಗ್ರಿ ಫ್ಯಾರನೈಟ್ ಟು 212 ಡಿಗ್ರಿ ಫ್ಯಾರನೈಟ್. ಆ್ಯಂಡ್ ಕೆಲ್ವಿನ್ ಸ್ಕೇಲ್ ಅಂತ ಬಂದ ತಕ್ಷಣ 273.15 ಟು 373 ಕೆಲ್ವಿನ್. ಓಕೆನಾ. ಸೊ ಇದು ಎಕ್ಸಾಕ್ಟ್ ಕ್ಯಾಲಿಬ್ರೇಷನ್, ಆ ರೆಸ್ಪೆಕ್ಟಿವ್ ಯೂನಿಟ್ಸ್ಗಳು ಎಕ್ಸಾಕ್ಟಾಗಿ ಅಷ್ಟು ನಾವು ಆ ರೇಂಜಲ್ಲಿ ಮೆಷರ್ ಮಾಡ್ತೀವಿ ಅಂತ. ನೆಕ್ಸ್ಟ್ ಯು ಹ್ಯಾವ್ ಕನ್ವರ್ಷನ್. ಇದರಲ್ಲಿ ನಮಗೆ ಏನು SI ಯೂನಿಟ್ ಬಂದು ಕೆಲ್ವಿನ್, ಸೊ ಅದನ್ನೇ ಯೂಸ್ ಮಾಡೋದು. ಯಾವುದರಲ್ಲೇ ಕೊಟ್ಟಿದ್ರು, ಐ ಮೀನ್ ನೀವು ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ವೆದರ್ ದೇ ಮೇ ಗಿವ್ ಇನ್ ಸೆಲ್ಸಿಯಸ್ ಆರ್ ಫ್ಯಾರನೈಟ್, ಯಾವುದರಲ್ಲೇ ಕೊಟ್ಟಿದ್ರು ಯು ಹ್ಯಾವ್ ಟು ಕನ್ವರ್ಟ್ ಇಟ್ ಫಾರ್ ಕೆಲ್ವಿನ್. ಸೊ ಆ ಕನ್ವರ್ಷನ್ಸ್ ಹೇಗೆ, ಸೊ ಡಿಗ್ರಿ ಸೆಲ್ಸಿಯಸ್ ಇರೋದನ್ನ ಫ್ಯಾರನೈಟಿಗೆ ಹೇಗೆ ಕನ್ವರ್ಟ್ ಮಾಡಬೇಕು. So degree Fahrenheit equals 9/5 into the given means degree Celsius ಅಲ್ಲಿ ಏನು ಕೊಟ್ಟಿದ್ದಾರೆ ಅದು plus 32. ಓಕೆ. ಸಿಮಿಲರ್ಲಿ ಡಿಗ್ರಿ ಸೆಲ್ಸಿಯಸ್ ಇರೋದನ್ನ ಕೆಲ್ವಿನ್ಗೆ ಕನ್ವರ್ಟ್ ಮಾಡಬೇಕು. ಹೇಗೆ? ಸೊ ಏನು ನಮಗೆ ಡಿಗ್ರಿ ಸೆಲ್ಸಿಯಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ ದಟ್ ಶುಡ್ ಬಿ ಆಡೆಡ್ ಬೈ 273.15. ಓಕೆನಾ. ಸೊ ಈ ರೀತಿ ನಾವು ಆ್ಯಡ್ ಮಾಡಿ ನಾವು ಫೈಂಡ್ ಔಟ್ ಮಾಡ್ಬೋದು. ಸೊ ದಿಸ್ ಇಸ್ ಅಬೌಟ್ ದಿ ಕನ್ವರ್ಷನ್ಸ್ ಆ್ಯಂಡ್ measurements related to physical quantity.